ಮಹಾನಗರ ಪಾಲಿಕೆ ಬೆಳಗಾವಿ ಮಹಾನಗರ ಇಲ್ಲಿವರೆಗೆ ಸುಮಾರು ವರ್ಷ ಕಳೆದ್ರು ನೇಕಾರರಿಗೆ ಮಹಾಪೌರ ಸ್ಥಾನವನ್ನ ಸಿಕ್ಕಿರಲಿಲ್ಲ. ಇದು ಇಲ್ಲಿ ಬೆಳಗಾವಿ ಒಂದು ರಾಜಕಾರಣ ಅಂತಂದ್ರೆ ಮೊದಲ ನಾವೇನು ಇಲ್ಲ ಚುನಾವಣೆ ಮಾಡ್ತಿದ್ದು ಭಾಷೆ ಮ್ಯಾಗ ನಾವು ಚುನಾವಣೆ ಮಾಡ್ತಿದ್ವು. ಆ ನಂತರ ಕಳೆದ ಚುನಾವಣೆ ಪಕ್ಷೇತರ ಚುನಾವಣೆ ಅದು. ಪಕ್ಷ ಚುನಾವಣೆ ಆದ ಬಳಿಕ ಬಿಜೆಪಿ ಅಧಿಕಾರದೊಳಗೆ ಬಂದ ಬಳಿಕ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಅಭಯ ಪಾಟೀಲ್ ಅವರ ನೇತೃತ್ವದೊಳಗೆ ಈ ಬೆಳಗಾವಿ ಮಹಾನಗರ ಪಾಲಿಕೆ ಒಳಗೆ ಭಾರತೀಯ ಜನತಾ ಪಕ್ಷ ಬಹುಸಂಖ್ಯೆ ಒಳಗೆ ಬಂತು. ಅದಕ್ಕೆ ನಮಗ ಅವರು ಕಳೆದ ವರ್ಷ ಏನು ದೇವರ ದಾಸಿಮಯ್ಯ ಜಯಂತಿ ಉತ್ಸವ ಇತ್ತು. ಆ ಉತ್ಸವದೊಳಗೆ ಅವರು ನಮಗೆಲ್ಲರಿಗೂ ನೇಕಾರ ಮುಖಂಡರಿಗೆ ಒಂದು ಭರವಸೆ ಕೊಟ್ಟಿದ್ರು. ಬರುವ ವರ್ಷ ನಾವು ಬೆಳಗಾವಿ ಮಹಾನಗರ ಪಾಲಿಕೆಗೆ ಒಬ್ಬ ನೇಕಾರ ಮಹಾಪೌರನಾಗಿ ನಾವು ಮಾಡ್ತೇವೆ ಅನ್ನುವಂತ ಆಶ್ವಾಸನೆಯನ್ನು ಅವರು ನೀಡಿದ್ರು. ಆ ಆಶ್ವಾಸನೆಯನ್ನ ಅವರು ಉಳ್ಕೊಂಡು ಹೋಗಿದರು. ಅದು ನಿಜವಾಗ್ಲೂ ಅವರಿಗೆ ನಾವು ವಂದನೆಯನ್ನು ಸಲ್ಲಿಸ್ತೇವೆ. ಅದೇ ರೀತಿ ನಮ್ಮ ಸಹೋದರಿ ಪ್ರೀತಿ ವಿನಾಯಕ್ ಕಾಮ್ಕರ್ ಇವರು ಮೇಯರ್ ಆಗಿದ್ದಕ್ಕ ನಮ್ಮ ನೇಕಾರ ಸಮುದಾಯ ಅಷ್ಟ ಅಲ್ಲ, ಸಮಸ್ತ ನಮ್ಮ ವಡಗಾಮ ನಮ್ಮ ನೇಕಾರ ಸಬ್ ಕಾಸ್ಟ್ದವ್ರು ಎಲ್ಲರೂ ಸಮಾಜದವರು ಕೂಡಿ ಇದಕ್ಕೆ ನಾವು ಪಕ್ಷಾತೀತವಾಗಿ ಈ ಪ್ರೀತಿ ಕಾಮ್ಕರ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸುತ್ತಾ ಬರುವಂತ ದಿನದೊಳಗ ಮಹಾನಗರ ಪಾಲಿಕೆ ಕೌನ್ಸಿಲ್ ಒಳಗ ನಮ್ಮ ಸಹೋದರಿಗೆ ಎಲ್ಲಾ ರೀತಿಯಿಂದ ಅವ್ರಿಗೆ ಸಹಾಯ ಮಾಡ್ತೀನಿ ಅನ್ನುವಂತ ಭರವಸೆಯನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಇದು ಬಹಳ ಸುವರ್ಣ ಅಕ್ಷರದಲ್ಲಿ ಬರೆಯುವಂತ ಸಂಗತಿ. ಇಡೀ ರಾಜ್ಯದಲ್ಲಿಯೇ ಒಂದು ಎರಡನೇ ರಾಜಧಾನಿ ಬೆಳಗಾವಿ ಮಹಾನಗರ ಪಾಲಿಕೆ ಕರೆಯಲ್ಪಡ್ತದ ಅಂತ ಒಂದು ಅತ್ಯುನ್ನತವಾದಂತ ಬೆಳಗಾವಿ ಪ್ರಥಮ ಪ್ರಜೆಯಾಗಿ ನೇಕಾರ ಹೆಮ್ಮೆ ಮಗಳು ಇವತ್ತ ಆಗಿರೋದಕ್ಕ ಇಡೀ ನೇಕಾರ ಸಮಾಜ, ರಾಜ್ಯದ ನೇಕಾರ ಸಮಾಜ ಇವತ್ತು ಹೆಮ್ಮೆ ಪಡುವಂತ ವಿಚಾರ ಐತಿ. ಅದಕ್ಕಾಗಿ ಬಹಳ ಸಂತಸ, ಸಂಭ್ರಮ, ಖುಷಿಯಿಂದ ನಾವು ಇವತ್ತಿನ ದಿವಸನ ಇತಿಹಾಸ ಪುಟಗಳಲ್ಲಿ ನೆನಪಿಡುವಂತ ಸಂಗತಿ ಆಗಿದೆ. ಇದಕ್ಕೆ ಸಹಕರಿಸಿದಂತ ಆಡಳಿತ ಪಕ್ಷ ಆಗಿರ್ಬೋದು, ಮಾನ್ಯ ಶಾಸಕರಾದ ಅಭಯ್ ಪಾಟೀಲ್ ಅವರಿಗೆ ನಾನು ವಿಶೇಷವಾದಂತ ಧನ್ಯವಾದಗಳನ್ನು ನಾನು ಇಷ್ಟಪಡ್ತೀನಿ. ಈಗ ನೇಕಾರ ಸಮಾಜದ ಎಲ್ಲ ಬಂಧುಗಳು ಏನು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ ವರ್ಷವೇ ಶಾಸಕರಾಗಿರ್ತಕ್ಕಂಥ ಅಭಯ್ ಪಾಟೀಲ್ರು ಮಾತು ಕೊಟ್ಟಿದ್ರು, ಈ ಬಾರಿ ನಾವು ನೇಕಾರ ಸಮಾಜಕ್ಕೆ ಆ ಒಂದು ಮಹಾಪೌರ ಸ್ಥಾನವನ್ನ, ಪ್ರಥಮ ಪ್ರಜೆಯ ಸ್ಥಾನವನ್ನ, ಅತ್ಯುನ್ನತ ಗೌರವ ಹೊಂದಿರುವಂತಹ ಸ್ಥಾನವನ್ನ ನೇಕಾರ ಸಮಾಜಕ್ಕೆ ಕೊಡ್ತೇವೆ ಅಂತ ಹೇಳಿ ಅಭಯ್ ಪಾಟೀಲ್ರು ಭರವಸೆಯನ್ನು ಕೊಟ್ಟಿದ್ರು. ಈಗ ಇವತ್ತು ಶಾಸಕರಾಗಿರ್ತಕ್ಕಂಥ ಅಭಯ್ ಪಾಟೀಲ್ರು ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ. ನಮ್ಮ ಸಮಾಜಕ್ಕೆ ಅತ್ಯುನ್ನತವಾದಂತಹ ಗೌರವವನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಹರ್ಷವನ್ನ, ಸಂತಸವನ್ನ ಈಗ ಸಮಾಜದ ಮುಖಂಡರು ತಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಮೇಡಮ್, ಶುಭವಾಗಲಿ. ತಮ್ಮ ಅಧಿಕಾರದ ಅವಧಿಯಲ್ಲಿ ಈ ಒಂದು ಬೆಳಗಾವಿ ಮಹಾನಗರ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ ಎನ್ನುವಂತಹ ಬಯಸಿ ಹಾರೈಸಿ ತಮಗೆ ಬೆಳಗಾವಿ ಸುದ್ದಿ.com ಪರವಾಗಿ ಮತ್ತೊಮ್ಮೆ ನಿಮಗೆ ಅಭಿನಂದಿಸ್ತೇನೆ. ಈಗ ಇನ್ನೊಬ್ರು ಮುಖಂಡರು, ಸಮಾಜದ ಮುಖಂಡರು ಬಂದಿದ್ದಾರೆ. ಅವರು ಯಾವ ರೀತಿಯಾಗಿ ಹಂಚ್ಕೋತಾರೆ ಸಂಭ್ರಮವನ್ನ? ಏನು ಇವತ್ತ ಬೆಳಗಾವಿಯ ನಗರದ ಮಹಾನಗರ ಪಾಲಿಕೆಯ ಮೇಯರ್ ಆಗಿ ಶ್ರೀ ಪ್ರೀತಿ ಕಾಮ್ಕರ್ ಅವರು ಆಯ್ಕೆಯಾಗಿದ್ದಾರೆ. ಇದರ ಹಿಂದೆ ದುಡಿದಂಥ ಎಲ್ಲ ಶಾಸಕರಾಗಲಿ, ನಮ್ಮ ಎಲ್ಲ ಕಾರ್ಪೊರೇಟರ್ಗಳಾಗಲಿ ಮತ್ತು ಇನ್ನುಳಿದ ಪ್ರತ್ಯಕ್ಷ ಹಾಗೂ ಅಪ್ರತ್ಯಕ್ಷವಾಗಿ ಈ ಒಂದು ಆಯ್ಕೆಗೆ ದುಡಿದಂಥ ಎಲ್ಲರಿಗೂ ನಮ್ಮ ಕರ್ನಾಟಕ ದೇವಾಂಗ ಸಮಾಜದ ವತಿಯಿಂದ ಅತ್ಯಂತ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ಬೆಳಗಾವಿಯ ಎಲ್ಲ ದೇವಾಂಗದವರು ಇವತ್ತು ಒಂದು ಹಬ್ಬವನ್ನು, ಯುಗಾದಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವಂತ ನಮಗೆ ಯೋಗ ಬಂದಿದೆ. ನಮ್ಮ ಈ ಒಂದು ಸಂತೋಷಕ್ಕೆ ಪಾರವೇ ಇಲ್ಲ ಅನ್ನುವಂಥ ಒಂದು ನಾವು ಸಂದರ್ಭದಲ್ಲಿ ಇವಾಗ ಅಷ್ಟೊಂದು ಖುಷಿಯಾಗಿದ್ದೀವಿ ಅಂತೇಳಿ ಈ ಆಯ್ಕೆಗೆ ನಮ್ಮ ಎಲ್ಲ ದೇವಾಂಗ ಸಮಾಜದ, ಕರ್ನಾಟಕದ ದೇವಾಂಗ ಸಮಾಜದ ವತಿಯಿಂದ ಹಾಗೂ ನೇಕಾರ ಸಮಾಜದ ಎಲ್ಲ ನೇಕಾರ ಸಮಾಜಿಗಳು ಕೂಡ ಇದಕ್ಕೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ನಮ್ಮ ಸ್ವಾಮೀಜಿಯವರಂತ ಅವರು ಕೂಡ ಇವತ್ತ ದಯಾನಂದಪುರಿ ಸ್ವಾಮೀಜಿಯವರು ಹಂಪಿಯಿಂದ ಅವರು ಕೂಡ ನಮಗೆ ಒಂದು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಬೆಳಗಾವಿ ಜನತೆಗೆ ಮತ್ತು
ಎಲ್ಲ ನಮ್ಮ ಕಾರ್ಪೊರೇಟರ್ಗಳಿಗೆ ಶಾಸಕರಾದ ಶ್ರೀ ಅಭಯ್ ಪಾಟೀಲ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈಗ ಇನ್ನೊಂದು ವಿಚಾರ, ನೇಕಾರ ಸಮಾಜಕ್ಕೆ ಈ ಒಂದು ಮಹಾಪೌರ ಸ್ಥಾನವನ್ನ ಕೊಟ್ಟಿದ್ದಾರೆ. ನೇಕಾರ ಸಮಾಜಕ್ಕೆ ಸೇರಿದಂತ ಒಟ್ಟು 3 ಜನ ನಗರ ಸೇವಕರಿದ್ರು. ಆದ್ರೆ 3ರಲ್ಲಿ ಒಬ್ಬರಿಗೆ ಸ್ಥಾನ ಸಿಕ್ಕಿದೆ. ಇಬ್ಬರು ಸಹೋದರಿಯರು ಕೂಡ ನಮ್ಮ ಸಮಾಜಕ್ಕೆ ಸಿಕ್ಕಲ್ಲ ಎನ್ನುವಂತ ಸ್ಥಾನ ಇರೋದು ಒಂದು, ಇರೋರು 3 ಜನ, ಅದು ಕೂಡ ಒಬ್ಬರಿಗೆ ಸಿಕ್ಕಿದೆ ಅಂದ್ರೆ ಇಬ್ರು ಕೂಡ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಈಗ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅವರು ನಮ್ಮ ಜೊತೆಗೆ ಮಾತಾಡ್ತಾರೆ. ಯಾಕಂತಂದ್ರೆ ಪ್ರೀತಿ ಕಾಮ್ಕರ್ ಅವರಿಗೆ ಸ್ಥಾನ ಸಿಕ್ಕಿದೆ. ದೀಪಾಲಿ ಟೊಪಿಗೆ ಅವರು ಮತ್ತು ಇನ್ನೊಬ್ರು ಅವರು 3 ಜನ ಇದ್ರು. 3 ಜನರಲ್ಲಿ ಈಗ ಪ್ರತಿ ಕಾಮ್ಕರ್ ಅವರಿಗೆ ಸಿಕ್ಕಿದೆ. ಆದ್ರೂ ಕೂಡ ಇಬ್ರು ಏನೋ ಅತೃಪ್ತರಾಗದೆ ಅತಿ ಸಂತೋಷದಿಂದ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ನಮ್ಮವರೇ ಒಬ್ರು ಆಗಿದ್ದಾರೆ ಅನ್ನುವಂತಹ ಸಂತೋಷವನ್ನು ಅವರು ಹಂಚಿಕೊಂಡಿದ್ದಾರೆ. ಯಾಕಂತಂದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಸ್ಥಾನ ಸಿಗುತ್ತೆ, ನಿಮಗೂ ಒಂದು ಆ ಸ್ಥಾನ ಒಲಿದು ಬರುತ್ತೆ. ಯಾಕಂತಂದ್ರೆ ಆ ಸಮಾಜಕ್ಕೆ ಸಿಕ್ಕಿದೆ ಅನ್ನುವಂತಹ ಸಂತಸವನ್ನು ಬಹಿರಂಗವಾಗಿ ತಾವು ಹಂಚಿಕೊಂಡಿದ್ದಕ್ಕೆ ನಿಮಗೂ ಅಭಿನಂದನೆ. ಈಗ ಅವರು ಯಾವ ರೀತಿಯಾಗಿ ಸಂತಸವನ್ನು ಹಂಚ್ಕೋತಾರೆ ಮೊದಲನೇದಾಗಿ ದೀಪಾಲಿ ಟೊಪ್ಗೆ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಪ್ರಥಮ ಬಾರಿ ನಮ್ಮ ನೇಕಾರ ಸಮಾಜಕ್ಕೆ ಇವತ್ತು ಮಹಾಪೌರ ಪದವನ್ನು ಸಿಕ್ಕಿದೆ. ನಮ್ಮ ಶಾಸಕರು ಅಭಯ್ ಪಾಟೀಲ್ ಸರ್ ಅವರು ನಮ್ಮ ನೇಕಾರ ಸಮಾಜಕ್ಕೆ ಒಂದು ಮಹಾಪೌರ ಪದ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಅದ್ರ ತಕ್ಕ ಸರ್ ನಮಗ ಈ ಬಾರಿ ಮಹಾಪೌರ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ನೇಕಾರ ಜನತೆ ಎಲ್ಲ ಜನರ ಪರವಾಗಿ ನಾನು ಪ್ರೀತಿ ಕಾಮ್ಕರ್ ಅವ್ರಿಗೆ ಹಾರ್ದಿಕ ಶುಭಾಶಯಗಳು ಕೊಡ್ತೀನಿ. ಹಾಗೂ ಈಗ ನಾವು 3 ಮಂದಿ ಕೂಡ ಬಂದ ಅದೇವಿ, ಯಾರಿಗೂ ಕೊಟ್ಟರು ಕೂಡ ನಾವು ಖುಷಿ ಅದೇವಿ. ನೀವ್ ಏನ್ ತಿಳ್ಕೊತ್ರಿ ಅಂತದ ಏನೂ ಇಲ್ಲ. ನಾವ್ ಎಲ್ಲಾರು ಕೂಡ ಕೆಲಸ ಮಾಡ್ತೇವಿ. ನಾವು ಎಲ್ಲಾ ನೇಕಾರ ಜನರ ಪರವಾಗಿ ನಾವು ಎಲ್ಲಾರು ಕೂಡ ನಮ್ಗ ಅವ್ರು ಎಲ್ಲಾರ್ದು ಸಪೋರ್ಟ್ ದಿಂದ ನಾವು ಈ ಸ್ಥಾನಕ್ಕೆ ಅದೇವಿ. ಅದಕ್ಕೆ ನಮ್ಮ ಶಾಸಕರು ಅಭಯ್ ಪಾಟೀಲ್ ಸರ್ಗೆ ತುಂಬ ಧನ್ಯವಾದ ಹೇಳ್ತೇವೆ. ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ಮಹಾನಗರ ಪಾಲಿಕೆಯಿಂದ ನೇಕಾರರ ಆಯ್ಕೆಯಾಗಿ ಮೇಯರ್ ಆದಂತ ಪ್ರೀತಿ ವಿನಾಯಕ್ ಕಾಮ್ಕರ್ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತೀನಿ. ಸರ್ MLA ಸರ್ ಅವರು ನಮ್ಗ 4 ಜನಕ್ಕ ನೇಕಾರರಿಗೆ ಮೊದಲನೇ ಬಾರಿಗೆ ಚುನಾವಣೆಗೆ ನಿಲ್ಲಿಸಿ ನಮ್ನ ಆರಿಸಿ ತಗೊಂಡ್ ಬಂದಾರ. ಮೊದಲು ಅವರಿಗೆ ನಾವು ಅಭಿನಂದನೆಗಳನ್ನ ತಿಳಿಸ್ತೀವಿ. ಹಾಗೆ ನೇಕಾರಿಗೆ ಯಾವುದೇ ರೀತಿ ತೊಂದರೆ ಬರ್ದಂಗ ಇನ್ನೂವರೆಗೂ ನೋಡ್ಕೊಂಡ್ ಬಂದಿದಾರ, ಇನ್ ಮುಂದನ್ನು ನೋಡ್ಕೊಂತಾರ. ಹಾಗೆ ನಮಗೆ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿ ಕೂಡ ನಮಗೆ ಒಂದು ಅವಕಾಶ ಕೊಟ್ಟಿದ್ರು, ಅದನ್ನು ನಾವು ನಿಭಾಯಿಸ್ಕೊಂಡು ಬಂದಿದೀವಿ. ಹಾಗೆ ಪ್ರೀತಿ ಕಾಮ್ಕರ್ ಅವ್ರಿಗೂ ಕೂಡ ಅವ್ರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವರು ಕೂಡ ಸರಿಯಾಗಿ ಅದನ್ನ ನಿಭಾಯಿಸ್ಕೊಂಡು ಬರ್ತಾರಂತ ಹೇಳ್ತೀವಿ. ಅವರಿಗೋಸ್ಕರ ನಾವು ಎಲ್ಲರೂ ಜನ ನಿಂತ್ಕೊಂಡು ಅವರಿಗೆ ನಾವು ಒಂದು ಪ್ರೋತ್ಸಾಹ ನೀಡಿ ಅವರನ್ನ ನಮ್ಮ ಮುಂದೆ ತಗೊಂಡ್ ಬರ್ತೀವಿ ಅಂತ ಹೇಳ್ತೀವಿ. ನಮಸ್ಕಾರ. ಈಗ ತಾವಿಬ್ರು ಕೂಡ ಬಹಳ ಖುಷಿಯಿಂದ ತ್ಯಾಗ ಮಾಡಿದ್ದೀರಿ. ನಿಮಗೂ ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಸಿಗಲಿ ಆಲ್ ದಿ ಬೆಸ್ಟ್ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ನಾವು ಪ್ರೀತಿ ಕಾಮ್ಕರ್ ಅವರನ್ನ ಮಾತಾಡಿಸೋಣ. ಈಗ ಸದ್ಯಕ್ಕೆ ಎಲ್ಲ ಸಮಾಜದವರಿಗೆ ಮತ್ತು ಈ ನೂತನವಾಗಿ ಆಯ್ಕೆಯಾಗಿರುವಂತಹ ಮಹಾಪೌರಿಗೂ ಕೂಡ ನಮ್ಮ ಪರವಾಗಿ ಅಭಿನಂದನೆಗಳು. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗೆ